ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್. ಫ್ರೆಂಡ್ಸ್, ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನಿನ್ನೆ ಹಾಗೆ ಯೂಟ್ಯೂಬ್ ತೆಗೆದಿರುವಾಗ RH ಕೆಮಿಸ್ಟ್ರಿ ಸರು ಒಂದು ವಿಡಿಯೋ ಬಿಟ್ಟಿರೋ ಅವ್ರ ಚಾನಲಲ್ಲಿ. ಆ ವಿಡಿಯೋ ತುಂಬ ಚೆನ್ನಾಗಿತ್ತು. ಅವರು ಆ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು. ಅವರು 2000 ಸ್ಟೂಡೆಂಟ್ಸ್ದು ಡೇಟಾನ ಕಲೆಕ್ಟ್ ಮಾಡಿದರು. ಅವರು ತುಂಬ ದೊಡ್ಡ ಟೀಚರ್ ಆಗಿರೋದ್ರಿಂದ ಪ್ರಿನ್ಸಿಪಲ್ ಆಫ್ ಸಮ್ ಕಾಲೇಜ್ ಇದ್ದಾರೆ ಅವರು. ಸೊ ಅವ್ರಿಗೆ ತುಂಬ ಕಾಂಟ್ಯಾಕ್ಟ್ಸ್ ಇರುತ್ತೆ. ಸೊ ಅವ್ರೇನು ಮಾಡಿದ್ರು ಅಂದರೆ ಒಂದು ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡಿ ಟಾಪ್ ಕೋಚಿಂಗ್ ಸೆಂಟರ್ಸ್ಗೆಲ್ಲ ಸೆಂಡ್ ಮಾಡಿ ಅದರಲ್ಲಿರೋಂಥ ಡೇಟಾ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಇಲ್ಲಿ ತೋರಿಸ್ತಿದ್ದೀನಲ್ಲ, ಪ್ರೆಸೆಂಟ್ ಮಾಡ್ತೀನಲ್ಲ, ಆ ರೀತಿ ಡೇಟಾನ ಅವರು ಕಲೆಕ್ಟ್ ಮಾಡಿ ಒಂದು ಗೂಗಲ್ ಫಾರ್ಮಿಂದ ಅದನ್ನ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಸೊ ನಾನಿವತ್ತು ಸರ್ ಜೊತೆ ಮಾತಾಡಿದೆ ಬೆಳಿಗ್ಗೆ. ಸರ್ ಹೇಳಿದ್ರು ಅವರು ಇನ್ಫಾರ್ಮೇಷನ್ನ ನಾನು ಯೂಸ್ ಮಾಡಿ ಒಂದು ಸ್ಟೂಡೆಂಟ್ಸ್ಗೆ ಕಾನ್ಫಿಡೆನ್ಸ್ ಬರೋಂಥ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಪ್ಲೀಸ್ ಅಲೋ ಮಾಡಿ ಅಂತ ಕೇಳ್ಕೊಂಡಿದ್ವಿ. ಸರ್ ಒಳ್ಳೆಯವರಾಗಿರೋದ್ರಿಂದ ಅವರು ಆಬ್ಸಲ್ಯೂಟ್ಲಿ ಒಪ್ಕೊಂಡ್ರು. ಓಕೆ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಈಗ ತುಂಬ ಜನಕ್ಕೆ ನಾವು ಕಟ್ ಆಫ್ನ ಪ್ರೆಸೆಂಟ್ ಮಾಡಿದ್ದು. ಈಗ ಈವನ್ ನಾನು 2 ದಿನದಿಂದ ಒಂದು ವಿಡಿಯೋ ಮಾಡಿದ್ದೆ, ಕಟ್ ಆಫ್ದು ಪ್ರೆಸೆಂಟ್ ಮಾಡ್ತಿದ್ದೆ. ಅದರಲ್ಲಿ ತುಂಬ ಹೈ ಕಟ್ ಆಫ್ ಆಗಿದೆ ಅಂತ ತುಂಬ ಜನ ಥಿಂಕ್ ಮಾಡ್ತಿರ್ತಾರೆ. ಮತ್ತು ಈವನ್ ತುಂಬ ಜನ ಡೌಟ್ ಪಡ್ತಿರ್ತಾರೆ, ಇನ್ನು ಹೈ ಕಟ್ ಆಫ್ ಹೋಗ್ಬಿಟ್ರೆ ಏನು ಮಾಡೋದು ಎಕ್ಸಾಮ್ ಟೈಮಲ್ಲಿ, ಕೌನ್ಸಿಲಿಂಗ್ ಟೈಮಲ್ಲಿ ಅಂತ ತುಂಬ ಜನ ಭಯ ಎಲ್ಲ ಪಡ್ತಿರ್ತಾರೆ. ಸೊ ಈ ವಿಡಿಯೋ ಎಷ್ಟು ಕ್ಲಾರಿಟಿ ಕೊಡುತ್ತೆ ಅಂದರೆ ನಿಮಗೆ ನೀವು ಇನ್ನೂ ಥಿಂಕೇ ಮಾಡೋಕ್ಕಾಗಲ್ಲ, ಇದ್ರ ಮೇಲೆ ಕಟ್ ಆಫ್ ಹೋಗುತ್ತೆ ಅಂತ ನೀವು ಥಿಂಕೇ ಮಾಡೋಕ್ಕಾಗಲ್ಲ. ಆ ರೀತಿ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ, ಅಷ್ಟು ಅನಾಲಿಸಿಸ್, ನಾನು ಒಂದಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ಕಲೆಕ್ಟ್ ಮಾಡಿ ಅದು ಜೋಡಿಸಿ RH ಸರ್ದು ಕಂಟೆಂಟ್ ಮತ್ತು ನಂದು ಎಲ್ಲ ಮಿಕ್ಸ್ ಮಾಡಿ ಒಂದು ಫೈನಲ್ ಕ್ಲಾರಿಫೈ ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ, ಇನ್ಫಾರ್ಮೇಷನ್ ಮಿಸ್ ಮಾಡ್ಕೋಬಿಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಅದೇ ಗೂಗಲಲ್ಲಿ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಇನ್ ಕರ್ನಾಟಕ ಸರ್ಚ್ ಮಾಡಿದ್ರೆ ಈಗ ಅವರು 12,545 ತೋರಿಸ್ತಿದೆ. ಇದರಲ್ಲಿ ಏನಪ್ಪ ಅಂದರೆ ಪ್ಯೂರ್ ಗೌರ್ಮೆಂಟ್ ಒಂದು ಏನಿರುತ್ತೆ ಅದು ಪ್ಯೂರ್ ಎಲ್ಲರಿಗೂ ಸಿಗುತ್ತೆ 3,750. ಬಟ್ ಅದೇ ಈಗ 7,845 ಅಂತ ತೋರಿಸ್ತಿದೆ. 44 ಪ್ರೈವೇಟ್ ಕಾಲೇಜಲ್ಲಿ ಇರೋಂಥ ಸೀಟ್ಸು. ಇದರಲ್ಲಿ ಅರ್ಧ ಸೆಮಿ ಗೌರ್ಮೆಂಟ್ ಆಗುತ್ತೆ, ಅದು ಅವರು ಮ್ಯಾನೇಜ್ಮೆಂಟ್ ಕೋರ್ಸಸ್ ಎಲ್ಲ ಯೂಸ್ ಮಾಡ್ಕೋತಾರೆ. ಮತ್ತು ಡೀಮ್ಡ್ ಯೂನಿವರ್ಸಿಟಿಲಿ 1,650 ಆಗುತ್ತೆ. ಇದನ್ನ ನಾವು ಅಪ್ರೋಪ್ರಿಯೇಟಾಗಿ ಹೇಳಬೇಕಂದ್ರೆ ನಮಗೆ ಸೆಮಿ ಗೌರ್ಮೆಂಟ್ ಇನ್ಕ್ಲೂಡ್ ಮಾಡ್ಕೊಂಡು ಎಷ್ಟು ಸೀಟ್ಸು ಸ್ಟೂಡೆಂಟ್ಗೆ ಸಿಗುತ್ತೆ ಅಂದರೆ ಅರೌಂಡ್ 8,000 ಸಿಗುತ್ತೆ. ಈ ವರ್ಷ ಇನ್ಕ್ರೀಸ್ ಎಲ್ಲ ಮಾಡಿಕೊಂಡ್ರು 8,000 ಸೀಟ್ಸು ನಮ್ಮ ಕೈಲಿರುತ್ತೆ. ಅಂದರೆ ನಾವು ಸೆಮಿ ಗೌರ್ಮೆಂಟ್ಗೆ ಹೋಗೋಕ್ಕೆ 8,000 ಸೀಟ್ಸ್ ನಮ್ಮ ಕೈಯಲ್ಲಿದೆ. ಈಗ ಕರ್ನಾಟಕದಲ್ಲಿ ಲಾಸ್ಟ್ ಇಯರು ಎಷ್ಟು ಜನ ನೀಟ್ ಅಟೆಂಡ್ ಮಾಡಿದ್ರು ಅಂದರೆ ಇಲ್ಲಿ ನೋಡ್ಬೋದು ನೀವು ಡೇಟಾನ. ಇಲ್ಲಿ NTA ಡೇಟಾ ಶೇರ್ ಮಾಡ್ತಾ ಇದ್ದೀನಿ. 2023 ಅಟೆಂಡ್ ಮಾಡಿರೋದು ಬಂದು 1,31,000. ಈ ವರ್ಷ ಬಂದು 1,50,000 ಅಟೆಂಡ್ ಮಾಡಿದ್ದಾರೆ. ಈ ವರ್ಷ ಅಂದರೆ 24 ಲಾಸ್ಟ್ ಇಯರು. ಅದರಲ್ಲಿ ಅರೌಂಡ್ 90,000 ಅಷ್ಟು ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಆಗಿರೋದು ಬಿಟ್ಬಿಡೋಣ, 1,50,000 ಮೆಂಬರ್ಸ್ ಅಟೆಂಡ್ ಮಾಡಿದ್ದಾರೆ. ಓಕೆ, ಈಗ ಅದೇ ಈ ವರ್ಷ ತೊಗೊಂಡ್ರೆ ಈಗ ಲಾಸ್ಟ್ ಇಯರ್ 25 ಲ್ಯಾಕ್ ಹತ್ತಿರ ಅಪ್ಲಿಕೇಶನ್ಸ್ ಎಲ್ಲ ಬಿದ್ದಿತ್ತು, ಅಟೆಂಡ್ ಮಾಡಿದ್ರು 24 ಲ್ಯಾಕ್. ಈ 2 ಡೇಟಾ ನಾವು ಈಗ ತೊಗೊಂಡಾಯ್ತು. ಇವೆರಡು ಡೇಟಾದಿಂದ ಏನು ಯೂಸಪ್ಪ ಅಂತ ನೀವು ಕೇಳ್ಬೋದು. ಈ 2 ಡೇಟಾದಿಂದ ನಾವು ಪ್ರೊಬ್ಯಾಬಿಲಿಟಿ ಕಂಡುಹಿಡಿಬೋದು. 1,40,000 ಸ್ಟೂಡೆಂಟ್ಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತ, ಇನ್ಕ್ಲೂಡಿಂಗ್ ಸೆಮಿ ಗೌರ್ಮೆಂಟ್. ಈಗ 1,40,000 ಇರೋದು 8,000 ಸೀಟ್ಸಾ, ಡಿವೈಡ್ ಮಾಡಿದ್ರೆ ನಮಗೆ ಇಷ್ಟು ರೇಷಿಯೋ ಅಂದರೆ 1:17.5 ಸ್ಟೂಡೆಂಟ್ಸ್. ಅಂದರೆ 17ರಿಂದ 18 ಜನದಲ್ಲಿ ಒಬ್ಬ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟು ಸೆಮಿ ಗೌರ್ಮೆಂಟ್ ಇನ್ಕ್ಲೂಡಿಂಗಲ್ಲಿ ಸಿಗುತ್ತೆ. ಓಕೆ, ಅದೇ ಈಗ ನಾವು ಸರ್ ಕಲೆಕ್ಟ್ ಮಾಡಿರೋಂಥ ಡೇಟಾಗೆ ಬಂದರೆ, ಸರ್ ಈಗ 2,000 ಸ್ಟೂಡೆಂಟ್ಸ್ದು ಕಲೆಕ್ಟ್ ಮಾಡಿದ್ದಾರೆ ಡೇಟಾನ. ಇದು ಜೆನ್ಯೂನ್ ಅಂತ ನಾವು ಇಟ್ಕೊಳ್ಳೋಣ. ಓಕೆ, ಈ ಜೆನ್ಯೂನ್ ಡೇಟಾದಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗೆ ಸೀಟ್ ಸಿಗೋಂಥ ಚಾನ್ಸಸ್ ಇರುತ್ತೆ ಅಂತ ಕಂಡುಹಿಡಬೇಕು. ಈಗ 1 ಸ್ಟೂಡೆಂಟ್ ಇನ್ 18 ಸ್ಟೂಡೆಂಟ್ಸ್ಗೆ ಸೀಟ್ ಸಿಗ್ತೈತಪ್ಪ. ಈಗ 2,000 ಎಷ್ಟು ಜನಕ್ಕೆ ಸೀಟ್ ಸಿಗುತ್ತೆ ಅದನ್ನ ಕಂಡುಹಿಡಿಯೋಕೆ ಹೋದರೆ 2,000 ಡಿವೈಡೆಡ್ ಬೈ 17.5 ಇಲ್ಲ 18 ಮಾಡಿದ್ರೆ ಅರೌಂಡ್ 120 ಸ್ಟೂಡೆಂಟ್ಸ್ಗೆ ಈ 2,000 ಸ್ಟೂಡೆಂಟ್ಸಲ್ಲಿ ಇದನ್ನ ನೀವು ಕೌಂಟ್ ಮಾಡಿದ್ರೆ ಟಾಪಿಂದ 120 ಸ್ಟೂಡೆಂಟ್ಸ್ಗೆ ಕಾಲೇಜ್ ಅಲಾಟ್ ಆಗ್ತಿದೆ ಅಂತ ನೋಡಿದ್ರೆ ಇಲ್ಲಿ 520 to 500 ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಕಟ್ ಆಫ್ ನಿಲ್ಲುತ್ತೆ. ಅಂದರೆ ಟಾಪ್ ಇಲ್ಲಿ 120 ಸ್ಟೂಡೆಂಟ್ಸ್ನ ತೆಗೆದಾಕ್ಬಿಟ್ರೆ ಅವ್ರಿಗೆ ಕಾಲೇಜ್ ಸಿಕ್ಕಿದ ಮೇಲೆ ಲಾಸ್ಟಲ್ಲಿ ಏನು ಉಳ್ಕೊಳ್ಳುತ್ತೆ ಅದೇ ಕಟ್ ಆಫ್ ಆಗುತ್ತೆ. ಓಕೆ, ಇಲ್ಲಿ ಆ್ಯಸ್ ಪರ್ ದಿ ಕೌಂಟಿಂಗ್ ಜೆನ್ಯೂನ್ ಆಗಿ 520 to 500 ಒಳಗೇನೆ, ಅಂದರೆ ಅರೌಂಡ್ ನನಗನ್ಸಿದ ಪ್ರಕಾರ 515ವರೆಗೆ ಕಟ್ ಆಫ್ ನಿಲ್ಲುತ್ತೆ. ಇದಕ್ಕಿಂತ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇದೇನಾದರೂ ಡೇಟಾ ಫೇಕ್ ಆಗಿದ್ರೆ ಹೋಗ್ಬೋದು, ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಈವನ್ ನಾನು ಕಟ್ ಆಫ್ ಹೇಳುವಾಗ ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ. ಆಲ್ಮೋಸ್ಟ್ ಕಟ್ ಆಫ್ ನಾನು ತೋರಿಸಿರೋ ವಿಡಿಯೋದಲ್ಲಿ ಅಷ್ಟೇ ಪರ್ಫೆಕ್ಟಾಗಿ ಅಷ್ಟಕ್ಕೆ ನಿಲ್ತಿದೆ. ಇವನ್ ನಾವು ಅನದರ್ ಟೈಪ್ ಆಫ್ ಅನಾಲಿಸಿಸ್ ಮಾಡಿರೋದ್ರಿಂದ ಅದರಲ್ಲಿ ಆಲ್ಮೋಸ್ಟ್ ಸೇಮ್ ಡೇಟಾ ಸಿಕ್ಕಿತ್ತು ನಮಗೆ. ನೀವು ಬೇಕಾದರೆ ಅದನ್ನ ಒಂದ್ಸರಿ ಆ ವಿಡಿಯೋನ ನೋಡಿ, ಅದು ಬೇರೆ ಅನಾಲಿಸಿಸ್ ಮೇಲೆ ಆ ಕಟ್ ಆಫ್ನ ಪ್ರೆಸೆಂಟ್ ಮಾಡಿದೆ.
ಲೈಕ್ ಆಲ್ಮೋಸ್ಟ್ ಸರ್ದು ಡೇಟಾನು ಸರಿ ಇದೆ ಅನ್ನಿಸ್ತಿದೆ. ಸೊ ಅದರಿಂದ ಕಟ್ ಆಫ್ ಆಲ್ಮೋಸ್ಟ್ ಸೆಮಿ ಗೌರ್ಮೆಂಟ್ಗೂ ಅರೌಂಡ್ ಅಲ್ಲಿ ಮಧ್ಯದಲ್ಲಿ ನಿಲ್ಬೋದು. ಅದಕ್ಕಿಂತ ಕಮ್ಮಿ ಬಂದರೆ ಸರ್ ಹೇಳ್ದಂಗೆ ನಾವಂತೂ ತುಂಬ ಖುಷಿಯಾಗಿರ್ತೀವಿ, ಅದಕ್ಕಿಂತ ಮೇಲ್ಗಡೆ ಅಂತೂ ಹೋಗಲ್ಲ. ಈ ವಿಡಿಯೋ ಮಾಡಿದ್ದೇನಕ್ಕೆ ಅಂದರೆ ಅದ್ರ ಕೆಳಗಡೆ ಬರುತ್ತೆ ಅಂತ ಹೇಳೋದಕ್ಕಲ್ಲ, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಹೇಳೋಕ್ಕೆ ಈ ವಿಡಿಯೋ ಮಾಡಿದ್ದು. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡಿಪ್ರೆಸ್ ಆಗಿದ್ದರೆ, ಸ್ಕೋರ್ ಕಮ್ಮಿ ಆಗಿದೆ ಅಂತ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ, ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರೋಂಥ ಕೌನ್ಸಿಲಿಂಗ್ ಟೈಪ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಬಿಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.